ನೀವೇನು ಈ ವಿಡಿಯೋದಲ್ಲಿ ಸಸ್ಯ ನೋಡ್ತಾ ಇದ್ದೀರಲ್ಲ, ಆ ಸಸ್ಯದ ಹೆಸರು ಬಂದು ರಬ್ಬರ್ ವೈನ್ ಅಂತ. ಈ ಸಸ್ಯದ ಬಗ್ಗೆ ಜಾಸ್ತಿ ಮಾಹಿತಿ ಸಿಗಲಿಲ್ಲ, ಆದರೆ ಸಿಕ್ಕಿರೋ ಮಾಹಿತಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಸಸ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿನ ದಿನದಲ್ಲಿ ಹುಡುಕಿ ಮತ್ತೆ ಹೊಸ ವಿಡಿಯೋ ಮಾಡ್ತೀನಿ. ಈ ಸಸ್ಯ ದೊಡ್ಡದಾದ ತಿಳಿ ನೇರಳೆ ಹೂವು ಅಥವಾ ಬಿಳಿ ಬಣ್ಣದ ಹೂವು, ನೋಡಲು ಮಾತ್ರ ತುಂಬ ಆಕರ್ಷಕವಾಗಿ ಕಾಣ್ತವ ಹೂಗಳು. ಮತ್ತು ಈ ಸಸ್ಯದ ಎರಡೂ ಕಾಯಿಗಳು ಒಂದಕ್ಕೊಂದು ಜೋಡಿಯಾಗಿರ್ತವ. ಅದು ಈ ದೋಣಿ ಆಕಾರದಲ್ಲಿ ನೋಡಲು ಸೇಮ್ ಅದೇ ಥರ ಕಾಣ್ತಿರ್ತದೆ. ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ ಆ ಕಾಯಿಗಳನ್ನು. ಈ ಸಸ್ಯದ ಎಲೆಗಳು ಸ್ವಲ್ಪ ದಪ್ಪವಾಗಿದ್ದು ಒಳಪಿನಿಂದ ಕೂಡಿರ್ತವ. ಈ ರಬ್ಬರ್ ವೈನ್ ಸಸ್ಯದ ಯಾವುದೇ ಭಾಗವನ್ನು ಮುರಿದಾಗ ಎಲೆ ಆಗಲಿ, ಈ ಕಾಯಿ ಆಗಲಿ ಅಥವಾ ಕಾಂಡ ಆಗಲಿ, ಆ ಮುರಿದ ಭಾಗದಿಂದ ಬಿಳಿ ಹಾಲು ಹೊರ ಬರ್ತದೆ. ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ. ಈ ಸಸ್ಯ ನೋಡಲು ಸುಂದರವಾಗಿದ್ದರೂ ಸಹ ಇದೊಂದು ಕಿರಿಕಿರಿ ಆಕ್ರಮಣಕಾರಿ ಸಸ್ಯ ಅನಿಸ್ತದೆ. ಯಾಕಂದ್ರೆ ಈ ರಬ್ಬರ್ ವೈನ್ ಸಸ್ಯದ ಹಾಲು ಬೀಜಗಳು ವಿಷಕಾರಿಯಾಗಿದ್ದು ಜಾನುವಾರುಗಳಿಗೆ ಸ್ವಲ್ಪ ತೊಂದರೆ ಅಂತೂ ಉಂಟು ಮಾಡ್ತವ. ಈ ರಬ್ಬರ್ ವೈನ್ ಸಸ್ಯದಿಂದ ಬರುವ ಹಾಲು ಮಾತ್ರ ಸ್ವಲ್ಪ ಹೊತ್ತಿನಲ್ಲಿ ಡ್ರೈ ಆಗಿ ಸೇಮ್ ರಬ್ಬರ್ ಥರ ಕಾಣಿಸ್ತದ. ನೋಡ್ಬೋದು ನೀವು, ಕೈಯಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ಡ್ರೈ ಆಗಿ ರಬ್ಬರ್ ಎಳೆ ಆಗಿ ಬರ್ತದ. ಈ ರಬ್ಬರ್ ವೈನ್ ಸಸ್ಯಶಾಸ್ತ್ರದ ಹೆಸರು ಬಂದು ಕ್ರಿಪ್ಟೋಸ್ಟ್ರೆಗಿಯಾ ಗ್ರ್ಯಾಂಡಿಫ್ಲೋರಾ ಅಂತ. ಈ ರಬ್ಬರ್ ವೈನ್ ಸಸ್ಯದ ಕಾಯಿಗಳಿಂದ ಬರುವ ಬಿಳಿ ಹಾಲನ್ನು ಕೈ ತುಂಬ ಸೋರ್ಕೊಂಡು ಅದು ಸ್ವಲ್ಪ ಡ್ರೈ ಆದಮೇಲೆ ಅದನ್ನೆಲ್ಲ ಒತ್ತಟಿಗೆ ಸುತ್ತಕೊಂಡು ಸಣ್ಣದಾದ ಬಾಲ್ಗಳನ್ನು ಮಾಡಬಹುದು. ಆ ಬಾಲು ಸೇಮ್ ರಬ್ಬರ್ ಬಾಲ್ ಥರನೇ ಇರ್ತದೆ. ಆಗ ರಬ್ಬರ್ ಬಾಲೆ ಸಪ್ರೇಟ್ ಬೇರೊಂದು ವಿಡಿಯೋ ಮಾಡ್ತೀನಿ. ಈ ರಬ್ಬರ್ ವೈನ್ ಬರುವಂಥ ಹಾಲ್ಗಳಿಂದಲೇ ಒಂದು ಸಣ್ಣದಾದ ಬಾಲ್ ತಯಾರು ಮಾಡಿ ಆ ಬಾಲನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಗೆ ತಯಾರು ಮಾಡೋದಂತೇಳಿ ತೋರಿಸ್ಕೊಡ್ತೀನಿ. ಯಾಕೆಂದರೆ ಈಗ ಕಾಯಿಗಳು ಜಾಸ್ತಿ ಇಲ್ಲ ಸಸ್ಯದಲ್ಲಿ, ನೋಡ್ಬೋದು. ಈಗ ತಾನೇ ಇದಾಗ್ತಾ ಇದೆ. ತುಂಬ ಕಾಯಿಗಳಾದಾಗ ಜಾಸ್ತಿ ಹಾಲನ್ನು ಸಂಗ್ರಹಿಸಬಹುದು. ನೀವು ಸಸ್ಯದ ಯಾವುದೇ ಭಾಗವನ್ನು ಮುರಿದ್ರೂ ಸಹ ಬಿಳಿ ಹಾಲು ಬಂದೇ ಬರ್ತದ. ಯಾಕಂದರೆ ಇಡೀ ಸಸ್ಯ ತುಂಬ ಬಿಳಿ ಹಾಲು ಓಡಾಡ್ತಾನೆ ಇರ್ತದ. ಈ ರಬ್ಬರ್ ವೈನ್ ಹಾಗೂ ಎಕ್ಕೆ ಮರದ ಸಸ್ಯವನ್ನು ಉದ್ದೇಶಿಸಿ ಒಂದು ಒಗಟು ಇರ್ತದೆ. ಈ ಕಡೆ ಎಲ್ಲ ಎಷ್ಟು ಹೊಡಿ ಎಲ್ಲಿ ಹೊಡಿ ಒಡೆದಷ್ಟು ಹಾಲು ಕೊಡ್ತದೆ ಅಂತೇಳಿ. ಯಾಕಂದ್ರೆ ಈ ಸಸ್ಯ ತುಂಬಾನೇ ಹಾಗೆ, ಎಲೆ ಮುರಿದ್ರೂ ಸಹ ಹಾಲು ಬರುತ್ತೆ, ಕಾಯಿ ಮುರಿದ್ರೂ ಸಹ ಹಾಲು ಬರುತ್ತೆ, ಕಾಂಡ ಮುರಿದ್ರೂ ಸಹ ಹಾಲು ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಈ ಸಸ್ಯದಿಂದ ಆಯುರ್ವೇದದಲ್ಲಿ ಯಾವುದಾದ್ರೂ ಕಾಯಿಲೆಗಳಲ್ಲಿ ಅಥವಾ ಇನ್ನಿತರ ಪದ್ಧತಿಗಳಲ್ಲಿ ಬಳಸ್ತಾರೇನಂತ ಮುಂದಿನ ದಿನದಲ್ಲಿ ವಿಡಿಯೋ ಮಾಡ್ತೀನಿ. ಈ ರಬ್ಬರ್ ವೈನ್ ಸಸ್ಯದಿಂದ ಬರುವ ಹಾಲನ್ನು ಯಾವುದಕ್ಕೂ ಬಳಸಬಾರ್ದು, ಯಾಕಂದ್ರೆ ಸ್ವಲ್ಪ ವಿಷಕಾರಿ ಇರ್ತದ ಈ ಹಾಲಲ್ಲಿ. ಈ ರಬ್ಬರ್ ವೈನ್ ಸಸ್ಯವನ್ನು ಕೃಷ್ಣಗಿರಿ ಸಸ್ಯ ಅಂತ ಏನು ಕರೀತಾರಂತ, ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ರಬ್ಬರ್ ವೈನ್ ಸಸ್ಯ ಒಂದು ಪೊದೆ ಸಸ್ಯ. ಬೇರೆ ಮರವನ್ನು ಆಶ್ರಯಿಸಿ ಅಥವಾ ಬೇರೆ ಮರವನ್ನು ಜಾಸ್ತಿ ಅಂಟಿಕೊಂಡೇ ಬೆಳೀತದ. ಇದು ಹೆಂಗ್ ಬೆಳೀತದ ಅಂದ್ರೆ ಸೀದಾ ಯಾವ ಮರದ ಹತ್ರ ಬೆಳೆದಿರ್ತದ ಆ ಮರನೇ ಕಾಣಲ್ಲ, ಅಷ್ಟೆಲ್ಲ ಇದನ್ನೇ ಹರಡಿಕೊಂಡು ಬರ್ತದ. ಈ ರಬ್ಬರ್ ವೈನ್ ಸಸ್ಯ ಹೆಂಗಂದ್ರೆ ತನ್ನ ಉದ್ದನೆಯ ಕಾಂಡಗಳನ್ನು ಬೇರೆ ಮರವನ್ನು ಹುಡುಕಲು ಕಳಿಸಿ ಆ ಮರ ಸಿಕ್ಕಿದ ತಕ್ಷಣ ಅದಕ್ಕೆ ಸುತ್ತಕೊಂಡು ಆ ಮರದ ಆಶ್ರಯದಿಂದ ಅಲ್ಲಿ ಸಹ ಬೆಳೀತದ. ಆ ಮರನೇ ಕಾಣದಿರ್ಬೋದು, ಆ ಮರನೇ ಕಾಣದಿರೋಷ್ಟು ಈ ಸಸ್ಯನೇ ಬೆಳೆದು ಬಿಡ್ತದ. ಈ ರಬ್ಬರ್ ವೈನ್ ಸಸ್ಯ ಹಳ್ಳಿಗಳಲ್ಲಿ, ಹೊಲಬೇಲಿಗಳಲ್ಲಿ, ಗುಡ್ಡಗಾಡುಗಳಲ್ಲಿ ಜಾಸ್ತಿ ಬೆಳೀತದ. ರಬ್ಬರ್ ವೈನ್ ಸಸ್ಯದ ಹೂವಿಗೆ 5 ದಳಗಳನ್ನು ಹೊಂದಿರ್ತದ, ನೋಡ್ಬೋದು ಚಿತ್ರದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೊಂದು ಔಷಧೀಯ ಸಸ್ಯದ ಬಗ್ಗೆ ತಿಳಿದುಕೊಳ್ಳೋಣ.